ಮಿತ್ರ, ಕಳೆದ 1 ತಿಂಗಳಿಂದ ಕನಿಷ್ಠ ಪಕ್ಷ 15 ಆದರೂ ನಾವು ರೈಲನ್ನು ಬ್ಲಾಸ್ಟ್ ಮಾಡುವಂಥ ಆ ಸಂಗತಿಗಳನ್ನು ಗಮನಿಸ್ತಾ ಇದ್ದೀವಿ. ಕಳೆದ 1 ತಿಂಗಳಲ್ಲಿ ಎಷ್ಟು ಗಣೇಶೋತ್ಸವದ ಮೆರವಣಿಗೆಗಳ ಮೇಲೆ ಕಲ್ಲೆಸೆಯಲಾಗಿದೆ, ಎಷ್ಟು ಕಡೆ ಸರ್ ತನ್ಸೆ ಜುದಾ ಅನ್ನುವಂಥ ಘೋಷಣೆಗಳನ್ನು ಕೂಗಲಾಗಿದೆ. ಯಾತಕ್ಕೋಸ್ಕರ? ಎಲ್ಲೋ ಒಂದು ಕಡೆ ಇದನ್ನು ಭಡಕಾಯಿಸಿಕೊಂಡು ಈ ದೇಶವನ್ನು ಉರಿಯುವ ಬೆಂಕಿಯಾಗಿ ಮಾಡಬೇಕು ಅನ್ನುವಂಥ ಪ್ರಯತ್ನ ಇದ್ದಿರಲಿಕ್ಕಿಲ್ವಾ? ಹೇಗೆ ಬಾಂಗ್ಲಾದೇಶ ಉರಿತೋ ಹಾಗೆ ಭಾರತವನ್ನು ಉರಿಸುವಂಥ ಒಂದು ದೊಡ್ಡ ಪ್ರಯತ್ನ ಎಲ್ಲೋ ಒಂದು ಕಡೆ ನಡೀತಾ ಇದೆ. ಆದರೆ ನನಗಿರುವಂಥ ಪ್ರಶ್ನೆ ಅದಲ್ಲ. ಇತ್ತೀಚೆಗೆ ಒಂದು ಹೆಣ್ಮಗಳು, ಆಕೆ ಯಾರು ಅಂತ ಅಲ್ಲಿವರೆಗೂ, ಆಕೆ ಆ ವಿಡಿಯೋ ಮಾಡೋವರೆಗೂ ಯಾರಿಗೂ ಗೊತ್ತಿರಲಿಲ್ಲ. ಆಕೆ ಇತ್ತೀಚೆಗೆ ಮಾತನಾಡ್ತಾ ಏನು ಹೇಳಿದ್ಲು ಗೊತ್ತೇನು? ಆಕೆ ಮಾತಾಡ್ತಾ ಹೇಳಿದ್ರು, ಉತ್ತರ ಭಾರತದವರು ಏನಾದರೂ ಬೆಂಗಳೂರಿಗೆ ಬರಲಿಲ್ಲ ಅಂತಂದರೆ ನಿಮ್ಮ ಬೆಂಗಳೂರು ಬದುಕೋದಿಲ್ಲ, ನಾವೆಲ್ಲ ಬಂದಿರೋದ್ರಿಂದಲೇ ಬೆಂಗಳೂರು ಬದುಕಿರೋದು ಅಂತ. ಆದರೆ ವಾಸ್ತವ ಇರೋದು ಬರೀ ಆಕೆ ಅಲ್ಲಿವರೆಗೂ ಯಾರು ಅಂತ ಯಾರಿಗೂ ಗೊತ್ತಿರಲಿಲ್ಲ ರೀ, ಸತ್ಯವಾಗ್ಲೂ ನಂಗೆ ಗೊತ್ತಿರಲಿಲ್ಲ. ಆದರೆ ಆಕೆ ವಿಡಿಯೋ ಮಾಡಿದ ಮೇಲೆ ಆ ವಿಡಿಯೋ ವೈರಲ್ ಆಯಿತು. ನಾವು ಕೂಡ ಆಕ್ರೋಶಗೊಂಡ್ವಿ ಒಂದು ಕ್ಷಣ. ಅಫ್ಕೋರ್ಸ್ ಆಕ್ರೋಶಗೊಳ್ಳುವಂಥ ಸಂಗತಿಯೇ. ನಾವಿಡೀ ಕರ್ನಾಟಕದಿಂದ ಕಟ್ಟುವ ಟ್ಯಾಕ್ಸ್ನಲ್ಲಿ ನಾವು 100 ರೂಪಾಯಿ ಕಟ್ಟಿದರೆ 13 ರೂಪಾಯಿ ಕೇಂದ್ರ ಸರ್ಕಾರ ವಾಪಸ್ ಕೊಡುತ್ತೆ. ಆದರೆ ಉತ್ತರ ಭಾರತದ ರಾಜ್ಯಗಳಿಗೆ ಅವರು 100 ರೂಪಾಯಿ ಕಟ್ಟಿದರೆ 200 ರೂಪಾಯಿ ಟ್ಯಾಕ್ಸ್ ವಾಪಸ್ ಬರುತ್ತೆ. ಅವ್ರು 100 ರೂಪಾಯಿ ಕಟ್ಟಿದರೆ 300 ರೂಪಾಯಿ ವಾಪಸ್ ಬರುತ್ತೆ. ನಮಗೆ 13 ರೂಪಾಯಿ ಬರುತ್ತೆ. ಆಂಧ್ರಕ್ಕೆ 40 ರೂಪಾಯಿ ಬರುತ್ತೆ. ತಮಿಳ್ನಾಡಿಗೆ 30 ರೂಪಾಯಿ ಬರುತ್ತೆ. ಪಕ್ಕದಲ್ಲಿರುವಂಥ ಗುಜರಾತಿಗೆ 30 ರೂಪಾಯಿ ಬರುತ್ತೆ. ಮಹಾರಾಷ್ಟ್ರಕ್ಕೆ 7 ರೂಪಾಯಿ ಬರುತ್ತೆ. ಆದರೆ ಉತ್ತರ ಭಾರತದ ಜನರಿಗೆ ಬೇಕಾಗಿರುವಷ್ಟು ಹಣ ಬರುತ್ತಲ್ಲ ನಾವು ಕಟ್ಟಿರುವ ತೆರಿಗೆಯಲ್ಲಿ. ನಾವು ಕಟ್ಟಿರುವ ತೆರಿಗೆಯಲ್ಲಿ ಬದುಕೋರು ಬಂದು ನಮ್ಮ ಜಾಗದಲ್ಲಿ ನಿಂತು ನೀವು ನಮ್ಮನ್ನು ಬೈತೀರಾ ಅಂತಂದರೆ ಇದಕ್ಕೆ ಆಕ್ರೋಶ ಹುಟ್ಟದೇ ಇರಲಿಕ್ಕೆ ಸಾಧ್ಯವೇ ಇಲ್ಲ. ಆದರೆ ಗೊತ್ತಿರಲಿ ಮಿತ್ರರೇ, ಕರ್ನಾಟಕ ಈ ಆಕ್ರೋಶವನ್ನು ಹೇಗೆ ತನ್ನದಾಗಿಸಿಕೊಂಡಿದೆ ಅಂತಂದರೆ, ಆ ಆಕ್ರೋಶಕ್ಕೆ ಪ್ರತಿಯಾಗಿ ನಾವು ಇತರೆ ರಾಜ್ಯಗಳಂತೆ ಬೆಂಕಿ ಹಚ್ಚೋದಿಲ್ಲ, ಬದಲಿಗೆ ಆಕ್ರೋಶಕ್ಕೆ ಸರಿಯಾದ ಉತ್ತರವನ್ನು ಕೊಡೋದಿದೆಯಲ್ಲ, ಅದು ಕನ್ನಡಿಗರ ಸಾಮರ್ಥ್ಯ ಅಂತ. ಈ ಕರ್ನಾಟಕ ನೆನ್ನೆ ಮೊನ್ನೆ ರಾಜ್ಯ ಅಲ್ಲ. ಕಳೆದ 2000 ವರ್ಷಗಳ ಹಿಂದಿನ ಇತಿಹಾಸ ನಮ್ಮದು. ನಮ್ಮ ಭಾಷೆಗೆ 2000 ವರ್ಷ ಇತಿಹಾಸ ಇದೆ. ಕರ್ನಾಟಕದ ವೈಶಿಷ್ಟ್ಯ ಏನು ಗೊತ್ತೇನು? ಸ್ವಾಭಿಮಾನದ ಆಧಾರದ ಮೇಲೆ ಬೆಳ್ಕೊಂಡು ಬಂದಿರುವಂಥ ನಾಡಿದು. ಆರ್ಡಿನರಿ ರಾಷ್ಟ್ರ ಅಲ್ಲ, ಆರ್ಡಿನರಿ ರಾಜ್ಯ ಅಲ್ಲ, ಅದು ಸ್ವಾಭಿಮಾನಿ ರಾಷ್ಟ್ರ. ಇದು ಯಾಕೆ ಸ್ವಾಭಿಮಾನಿ ರಾಷ್ಟ್ರ? ಚಿದಾನಂದ ಮೂರ್ತಿಗಳು ತಮ್ಮ ಕೃತಿಯಲ್ಲಿ ಬಹಳ ಚೆನ್ನಾಗಿ ಹೇಳ್ತಾರೆ, ಈ ರಾಜ್ಯ ಹುಟ್ಟಿರೋದೇ ಸ್ವಾಭಿಮಾನದ ಕಾರಣಕ್ಕೋಸ್ಕರ. ಪಕ್ಕದ ಪಲ್ಲವರು ಈ ನಾಡಿನ ಮೇಲೆ ಆಕ್ರಮಣ ಮಾಡ್ತೀವಿ ಅಂತ ಬಂದಾಗ ಪದೇ ಪದೇ ತಂಟೆ ಮಾಡ್ತಾ ಇರುವಾಗ ಆ ಪಲ್ಲವರ ಆಕ್ರಮಣವನ್ನು ಮೆಟ್ಟಿ ನಿಂತಂತ ಕದಂಬರ ಮಯೂರವರ್ಮ ನಮ್ಮ ಆದರ್ಶ. ನಾವು ಮೆಟ್ಟಿ ನಿಂತು ರಾಜ್ಯ ಕಟ್ಟಿ ಒಂದು ಕರ್ನಾಟಕದ ಸಾಮ್ರಾಜ್ಯವನ್ನು ಕಟ್ಟಿದವರು. ನೀವು ಯಾವಾಗಲಾದರೂ ಯೋಚನೆ ಮಾಡಿ, ರಾಷ್ಟ್ರಕೂಟರ ಈ ಅಮೋಘ ವರ್ಷ ನೃಪತುಂಗ ಅವನ ಕಾಲದಲ್ಲಿ ನಾವು ಉತ್ತರದ ಹಿಮಾಲಯದವರೆಗೂ ಸೈನ್ಯವನ್ನು ಕಳಿಸ್ತಾ ಇದ್ದಂಥ ಸಮರ್ಥ ಸೇನಾನಿಗಳು ನಾವಾಗಿದ್ವಿ. ಯಾವಾಗಲಾದರೂ ನೆನಪು ಮಾಡ್ಕೊಳ್ಳಿ, ಉತ್ತರದ ದೀರ್ಘ ಕಾಲದ ಉತ್ತರದಲ್ಲಿ ಹೀರೋ ಆಗಿ ಮೆರೆದಿದ್ದಂಥ ಹರ್ಷ, ಅವನು ದಕ್ಷಿಣಕ್ಕೆ ಆಕ್ರಮಣಕಾರನಾಗಿ ಬಂದಾಗ ಅವನನ್ನು ಅಡ್ಡಗಟ್ಟಿ ಸೋಲಿಸಿ ದಕ್ಷಿಣಾಪತೇಶ್ವರ ಅಂತ ಬಿರುದು ಪಡೆದಂಥ ಇಮ್ಮಡಿ ಪುಲಕೇಶಿ ಕರ್ನಾಟಕದ ನಾವು ತಲೆ ಕೆಡಿಸ್ಕೊಂಡಿಲ್ಲ ರೀ ಯಾವತ್ತಿಗೂ. ಕರ್ನಾಟಕ ಹೇಗೆ ಕಟ್ಟಿದ್ದೀವಿ ಅಂತಂದರೆ, ಮಲ್ಲಿಕಾಫರ ಎಲ್ಲವನ್ನು ಧ್ವಂಸಗೊಳಿಸಿ ಬಂದಾಗ ಹೊಯ್ಸಳ ಸಾಮ್ರಾಜ್ಯದಲ್ಲಿ ಅಡ್ಡಗಟ್ಟಿ ನಿಲ್ಲಿಸಿದವರು ನಾವು. ಬರೀ ಇಷ್ಟೇ ಆಗಿದ್ರೆ ಸುಮ್ಮನಿರ್ಬೋದಿತ್ತು. ಸುತ್ತಲೂ ಮುಸಲ್ಲರ ಸಾಮ್ರಾಜ್ಯ ಬೆಳೆದು ನಿಂತಿದ್ದಾಗ, ಇನ್ನು ಭಾರತೀಯರು, ಇನ್ನು ಹಿಂದೂಗಳು ಬದುಕೋದು ಕಷ್ಟ ಅಂತಿದ್ದಾಗ, ಕನ್ನಡದ ಸಾಮ್ರಾಜ್ಯ ಮುಗಿದೇ ಹೋಗುತ್ತೆ ಅಂತಂದಾಗ ಅದರ ನಡುವೆ ವಿಜಯನಗರದ ಸಾಮ್ರಾಜ್ಯ ಎದ್ದು ನಿಂತಲ್ಲ. ಇವತ್ತಿಗೂ ಕೂಡ ಹೆಮ್ಮೆಯಿಂದ ಹೇಳ್ಕೊಳ್ತೀವಿ, ಇಂಥ ಸಾಮ್ರಾಜ್ಯವನ್ನು ಕಟ್ಟಿದ್ದು ನಾವು ಕನ್ನಡಿಗರು. ಬರೀ ಇತಿಹಾಸದ ಕಾಲಘಟ್ಟ ಅಂತ ತಿಳ್ಕೊಳ್ಬೇಡಿ. ನೀವು ಪುರಾಣದ ಕಾಲಘಟ್ಟಕ್ಕೆ ಬಂದರೆ ಹೈಹರ ಕಾರ್ತಿಕೇಯನನ್ನು, ಕಾರ್ತವೀರ್ಯಾರ್ಜುನನನ್ನು ನಾವು ಮೆಟ್ಟಿ ನಿಂತು ಆ ಕಾರ್ತವೀರ್ಯಾರ್ಜುನನನ್ನು ಕೊಂದಿದ್ದಲ್ಲದೆ ದೇಶದಲ್ಲಿರುವಂಥ ಎಲ್ಲ ಕ್ಷತ್ರಿಯರನ್ನು ಧ್ವಂಸಗೊಳಿಸಿದ ಪರಶುರಾಮ ನಮ್ಮ ನೆಲದವನು. ಆತ ಕಟ್ಟಿರುವಂಥ ಪರಶುರಾಮ ಕ್ಷೇತ್ರ ಇವತ್ತಿಗೂ ಇದೆ. ನೀವು ಕರ್ನಾಟಕದ ಬಗ್ಗೆ ಮಾತನಾಡಬೇಕಾದ್ರೆ, ನಿಮ್ಮಿಂದಾಗಿ ಕರ್ನಾಟಕ ಇದೆ ಅಂತ ಹೇಳಬೇಕಾದ್ರೆ 1000 ಸಲ ಯೋಚನೆ ಮಾಡಿ ಅಂತ. ಮಿತ್ರರೆ, ಕರ್ನಾಟಕ ನಿಮ್ಮಿಂದಾಗಿ ಬದುಕಿಲ್ಲ. ಆದರೆ ನಾನು ಎಲ್ಲ ಕರ್ನಾಟಕವನ್ನು ಬಿಟ್ಟು ಉಳಿದ ಪ್ರತಿಯೊಬ್ಬರಿಗೂ ಕೂಡ ಈ ಕರ್ನಾಟಕದ ಕುರಿತಂತೆ ಹೇಳುವಂಥ ಒಂದೇ ಮಾತು ಏನು ಗೊತ್ತೇನು? ನಾವು ನಮ್ಮನ್ನೇ ಈ ರಾಷ್ಟ್ರಕ್ಕೋಸ್ಕರ ಸಮರ್ಪಿಸಿಕೊಂಡಿರುವಂಥ ನಾಡು. ಈ ರಾಷ್ಟ್ರದ ಈ ಗೌರವಕ್ಕೋಸ್ಕರವೇ ಈ ದೇಶದ ಪ್ರತಿಯೊಬ್ಬರೂ ಕೂಡ ಕರ್ನಾಟಕವನ್ನು ಆರಿಸ್ಕೊಂಡಿದ್ದಾರೆ. ನಾನು ಆರ್ಡಿನರಿ ಸಾಫ್ಟ್ವೇರ್ ಇಂಜಿನಿಯರ್ಗಳ ಬಗ್ಗೆ ಮಾತನಾಡ್ತಿಲ್ಲ. ಆ ಹೆಣ್ಣುಮಗಳು ಹೇಳ್ತಾಳೆ, ಸಾಫ್ಟ್ವೇರ್ ಇಂಜಿನಿಯರ್ಗಳು ಬೆಂಗಳೂರಿಗೆ ಬರದೆ ಹೋದರೆ ನಿಮ್ಮ ಬೆಂಗಳೂರು ನಡೆಯೋದಿಲ್ಲ ಅಂತ ಹೇಳ್ತಾಳೆ. ಸಾಫ್ಟ್ವೇರ್ ಇಂಜಿನಿಯರ್ ಕತೆ ಬಿಡ್ರಿ. ಶಂಕರಾಚಾರ್ಯರು ಹುಟ್ಟಿದ್ದು ಕೇರಳದಲ್ಲಿ. ಆದರೆ ದಕ್ಷಿಣದಲ್ಲಿ ಆಮ್ನಾಯ ಪೀಠ ಕಟ್ಟಬೇಕು ಅಂತ ಶಂಕರಾಚಾರ್ಯರು ಆಲೋಚನೆ ಮಾಡಿದಾಗ ಅವರು ಕೇರಳವನ್ನೆಲ್ಲ ಆಲೋಚನೆ ಮಾಡಿದ್ದು. ಅವರು ಆರಿಸಿಕೊಂಡಿದ್ದು ಕರ್ನಾಟಕದ ಶೃಂಗೇರಿಯನ್ನು. ಇದು ಕರ್ನಾಟಕದ ತಾಕತ್ತು, ಇದು ಕರ್ನಾಟಕದ ಸಾಮರ್ಥ್ಯ.
ನಾವು ದ್ವೈತ ತತ್ವವನ್ನು ಜಗತ್ತಿಗೆ ಕೊಟ್ಟಂತ ಮಧ್ವಾಚಾರ್ಯರು ಹುಟ್ಟಿದ್ದಿಲ್ಲೇ, ಆದರೆ ರಾಮಾನುಜಾಚಾರ್ಯರು ಹುಟ್ಟಿದ್ದಿಲ್ಲಲ್ಲ. ಆದರೆ ರಾಮಾನುಜಾಚಾರ್ಯರು ತಮ್ಮ ವಿಚಾರದ ಪ್ರಚಾರಕ್ಕೋಸ್ಕರ ಬಳಸಿಕೊಂಡಂತ ನಾಡು ಯಾವುದು? ಅದು ಕರ್ನಾಟಕದ ನಾಡು ಅನ್ನೋದು ನೆನಪಿಟ್ಕೊಳ್ಳಿ ಅಂತ. ಇವತ್ತು ಇಡೀ ಜಗತ್ತನ್ನು ರೂಲ್ ಮಾಡುವಂತ 3 ಪ್ರಮುಖ ಥಾಟ್ಗಳಿದ್ರೆ, ಒಂದು ದ್ವೈತ, ಮತ್ತೊಂದು ಅದ್ವೈತ, ಇನ್ನೊಂದು ವಿಶಿಷ್ಟಾದ್ವೈತ. ಆ 3 ಪ್ರಮುಖ ಥಾಟ್ಗಳ ನೆಲೆವೀಡು ಅಂತ ಯಾವುದಾದ್ರೂ ಇದ್ರೆ ಅದು ಕರ್ನಾಟಕ. ಈ ನಾಡನ್ನ ಇಷ್ಟಪಟ್ಟು ಜನ ಬಂದಿದ್ದು, ನಾವು ಈ ಜಾಗವನ್ನು ಅವ್ರಿಗೆ ಕೊಟ್ಟಿದ್ದು ಅಂತ ನನಗೆ ಈ ವಿಚಾರಕ್ಕೆ ಹೆಮ್ಮೆ ಇದೆ. ಇವತ್ತೇನಾದರೂ ಉತ್ತರ ಭಾರತದಲ್ಲಿ ಭಕ್ತಿ ಪಂಥದ ಕುರಿತಂತೆ ಯಾರಾದರೂ ಮಾತನಾಡ್ತಾರೆ ಅಂತಂದ್ರೆ, ಆ ಭಕ್ತಿ ಪಂಥದ ಬೇಸನ್ನು ಹಾಕೊಟ್ಟಿದ್ದು ಕರ್ನಾಟಕ. ಬಸವಾದಿ ಶರಣರು ಈ ಭಕ್ತಿ ಪಂಥಕ್ಕೊಂದು ಬೇಸ್ ಹಾಕೊಟ್ಟಿದ್ದನ್ನ ಇಡೀ ರಾಷ್ಟ್ರ ಇವತ್ತು ಅನುಸರಿಸುತ್ತಲ್ಲ, ಅದಕ್ಕೆ ಕಾರಣವಾಗಿದ್ದು ಕರ್ನಾಟಕ ಅಂತ ನಾವು ಮರೆಯುವಂತಿಲ್ಲ. ಮಿತ್ರೇ, ಉತ್ತರ ಭಾರತದವ್ರೇನಾದರೂ, ನೀವು ಸಾಫ್ಟ್ವೇರ್ ಇಂಜಿನಿಯರಿಂಗ್ ಬಿಡಿ, ನೀವೇನಾದರೂ ನಿಮ್ಮ ಪರಂಪರೆಯ ಬಗ್ಗೆ ಹೆಮ್ಮೆ ತಾಳ್ತೀರಾ ಅಂತಂದ್ರೆ, ಆ ಪರಂಪರೆಯ ಹಿನ್ನೆಲೆ ನಾವು. ಉತ್ತರ ಭಾರತದವರು ಇವತ್ತೇನಾದರೂ ಈ ಥರದ ಮಾತಾಡೋದಾದರೆ ತಮ್ಮನ್ನು ತಾವು ಕನ್ನಡಿಯಲ್ಲಿ ಒಂದ್ಸಲ ನೋಡ್ಕೋಬೇಕು. ಯಾಕೆ ಅಂತಂದರೆ, ಅವರೇನಾದರೂ ಇವತ್ತು ಸಂಗೀತದಲ್ಲಿ ಕರ್ನಾಟಿಕ್ ಸಂಗೀತವನ್ನು ಸ್ವಲ್ಪ ಮಟ್ಟಿಗಾದರೂ ಕಲಿತಾರೆ ಅಂದರೆ ಹೆಸರೇ ಕರ್ನಾಟಕ ಅರಿಯೋದ್ರದು. ಕರ್ನಾಟಿಕ್ ಸಂಗೀತ ನಮ್ಮದೇ. ಕರ್ಣೆ ಅಟತಿ ಇತಿ ಕರ್ನಾಟಕ. ಯಾವುದು ಕಿವಿಗಳಿಗೆ ಇಂಪಾಗಿರುತ್ತೋ ಆ ಸಂಗೀತ ನಮ್ಮದು ಅಂತ. ಅದರ ಪಿತಾಮಹ ಯಾರು ಅಂದರೆ ಪುರಂದರದಾಸರು, ನಮ್ಮ ಕನ್ನಡದ ನೆಲದವರು. ಇಡೀ ಜಗತ್ತು ಆರಾಧಿಸುವಂಥ ವ್ಯಕ್ತಿತ್ವ ಇದೆಯಲ್ಲ, ಅದು ಇಲ್ಲಿಂದ ಬಂದಿದ್ದು ಎನ್ನುವಂಥ ಈ ಪರಿಕಲ್ಪನೆಯನ್ನು ಇಟ್ಕೊಂಡು ಮಾತನಾಡಬೇಕಾಗಿದೆ. ನಾನು ಬರೀ ಯಾವುದೋ ಭ್ರಾಮಕ ಕಲ್ಪನೆಗಳ ಬಗ್ಗೆ ಹೇಳ್ತೀನಿ ಅಂತ ತಿಳ್ಕೊಳ್ಬೇಡಿ. ಇವತ್ತು ಇಡೀ ಜಗತ್ತಿನ ಜನ ಬ್ರಿಟಿಷರ ಕಾಲದಲ್ಲಿ ಯಾವುದು ಇಂಗ್ಲಿಷಿಗೆ ಅನುವಾದಗೊಂಡು ಅವರು ತಮ್ಮ ಕಾನೂನಿಗೆ ಬೇಸಾಗಿ ಬಳಸ್ಕೊಂಡ್ರು, ಆ ಮಿತಾಕ್ಷರ ಅನ್ನುವಂಥ ಗ್ರಂಥ ಯಾವುದು ಯಾಜ್ಞವಲ್ಕ್ಯ ಸ್ಮೃತಿಗೆ ಅದು ಭಾವಾರ್ಥವಾಗಿ ಬಂದಿದೆಯೋ, ಆ ಮಿತಾಕ್ಷರ ಗ್ರಂಥ ವಿಜ್ಞಾನೇಶ್ವರರು ಬರೆದಿದ್ದು. ಆ ವಿಜ್ಞಾನೇಶ್ವರರು ನಮ್ಮ ಕರ್ನಾಟಕದ ಕಲಬುರಗಿಯವರು. ಇವತ್ತೇನಾದರೂ ಉತ್ತರ ಭಾರತದಲ್ಲಿ ಲಾ ನಡೆಯುತ್ತೆ ಅಂತಂದರೆ ಅದ್ರ ಹಿಂದೆ ಇರೋದು ಕರ್ನಾಟಕ ಅನ್ನೋದನ್ನ ಮರೆಯುವಂತಿಲ್ಲ. ಬರೀ ಇಷ್ಟೇ ಆದರೆ ಸುಮ್ಮನಿರ್ಬೋದಿತ್ತು. ಈ ನಾಡಿನಲ್ಲಿ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಬ್ರಿಟಿಷರ ಕಾಲದಲ್ಲಿ ಬೆಳವಣಿಗೆಗೆ ಅವಕಾಶ ಇಲ್ಲ ಅಂದಾಗ ವಿವೇಕಾನಂದರು ಟಾಟಾ ಫ್ಯಾಮಿಲಿಯವರಿಗೆ ನೀವು ಈ ದೇಶದಲ್ಲಿ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಮಾಡಬೇಕು ಅಂತ ಹೇಳಿದ್ರಲ್ಲ, ಇಡೀ ದೇಶದಲ್ಲಿ ಅವರಿಗೆ ಬೇಕಾಗಿರುವಂಥ ಸ್ಥಳವನ್ನು ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟಿಗೆ ಕೊಡ್ಲಿಕ್ಕೆ ಯಾರೂ ಸಿದ್ಧರಿರಲಿಲ್ಲ. ಅದನ್ನು ಅವ್ರಿಗೆ ಯಾರಾದರೂ ಕೊಟ್ಟರು ಅಂತಂದರೆ ಅದು ಬೆಂಗಳೂರಿನಲ್ಲಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸಿಗೆ ಜಾಗ ಕೊಟ್ಟಿದ್ದು ಕರ್ನಾಟಕ. ಇವತ್ತು ಬರೀ ಬೆಂಗಳೂರಿನಲ್ಲಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಅಲ್ಲ, ಅನೇಕ ಸೈನ್ಸ್ ಡೆವಲಪ್ಮೆಂಟ್, ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ಗೆ ಬೇಕಾಗಿರುವಂಥ ಸ್ಥಾನ ಇದೆಯಲ್ಲ, ಅದೆಲ್ಲ ಈ ಕನ್ನಡ ನಾಡಿನಲ್ಲಿ ಇದೆ ಅಂತಂದರೆ ಅದಕ್ಕೆ ಕಾರಣ ಈ ನೆಲದ ಗುಣ ಅಂತ. ನೀವು ಬರಲಿ ಬಿಡಲಿ, ಕರ್ನಾಟಕವನ್ನು ಕಟ್ಟೋದು ನಮಗೆ ಗೊತ್ತು ಅಂತ ನಾನು ಬಹಳ ಹೆಮ್ಮೆಯಿಂದ ಈ ಸಂಗತಿಯಲ್ಲಿ ಹೇಳಲಿಕ್ಕೆ ಇಚ್ಛೆಪಡ್ತೀನಿ. ಹಾಗಂತ ಇದು ಪ್ರತ್ಯೇಕತಾವಾದದ ಚರ್ಚೆ ಅಲ್ಲ. ಯಾಕೆ ಪ್ರತ್ಯೇಕತಾವಾದದ ಚರ್ಚೆ ಅಲ್ಲ ಅಂತಂದರೆ, ಕರ್ನಾಟಕ ಇಷ್ಟೆಲ್ಲ ಶ್ರೀಮಂತಿಕೆಯನ್ನು ಹೊಂದಿದ ನಂತರವೂ ಕೂಡ ಭಾರತದ ಕುರಿತಂತೆ ಆಲೋಚಿಸುತ್ತೆ, ಸದಾ ಆ ಕೆಲಸವನ್ನು ಮಾಡುತ್ತೆ. ಯಾರೋ ಒಬ್ಬರು ಯೂಟ್ಯೂಬ್ನಲ್ಲಿ ಹೇಳಿದರು ಅನ್ನೋ ಮಾತ್ರಕ್ಕೆ ಕರ್ನಾಟಕ ತನ್ನನ್ನು ತಾನು ಪ್ರತ್ಯೇಕ ರಾಷ್ಟ್ರ ಅಂತ ಜೀವಮಾನದಲ್ಲಿ ಕರ್ಕೊಂಡಿಲ್ಲ. ನಮ್ಮ ಪಕ್ಕದ ಅಕ್ಕಪಕ್ಕದ ರಾಜ್ಯಗಳು ಕರ್ಕೊಂಡಿರ್ಬೋದು, ನಾವು ಪ್ರತ್ಯೇಕವಾಗ್ತೀವಿ ಅಂತ ಹೇಳಿರ್ಬೋದು. ಕರ್ನಾಟಕ ಯಾವತ್ತೂ ಹೇಳಲಿಲ್ಲ. ಯಾಕೆ ಅಂತಂದರೆ ನಮ್ಮದು ಕುವೆಂಪು ಅವರ ಪಂಥ. ಯಾವ ಪಂಥ? ಜೈ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ ಅಂದಂಥ ಪಂಥ. ಅವ್ರು ಹೇಳ್ತಾರೆ, ಹೇ ಭಾರತೀಯ ಜನನಿಯ ತನುಜಾತೆ, ಕರ್ನಾಟಕ ಮಾತೆಗೆ ಅವ್ರು ಗೌರವ ಸಲ್ಲಿಸೋದು ಯಾಕೆ ಅಂತಂದರೆ ನೀನು ಭಾರತ ಮಾತೆಯ ಮಗಳು ಅನ್ನೋ ಕಾರಣಕ್ಕೋಸ್ಕರ. ಏನು ಸೌಂದರ್ಯ ಈ ನಾಡಿನದ್ದು, ಈ ನಾಡಿನ ಶಕ್ತಿ ಅಂತ ಅದ್ಭುತವಾಗಿರುವಂಥದ್ದು. ಆ ಕಾರಣಕ್ಕೆ ಹೇಳಲಿಕ್ಕೆ ಇಚ್ಛೆಪಡ್ತೀನಿ ಮಿತ್ರರೇ, ಹಳೆಯ ಕಥೆಗಳೆಲ್ಲ ಒಂದು ಕಡೆ ಆದರೆ ಇವತ್ತಿಗೂ ಕೂಡ ಈ ದೇಶದಲ್ಲಿ ಪರ್ ಕ್ಯಾಪಿಟಾ ಇನ್ಕಮ್ನ ಆಧಾರದ ಮೇಲೆ ಹೈಯೆಸ್ಟ್ GDP ಯಾವುದಾದ್ರೂ ರಾಜ್ಯಕ್ಕೆ ಇದೆ ಅಂತಂದರೆ ಅದು ಅದರಲ್ಲಿ ಕೆಲವು ರಾಜ್ಯಗಳಲ್ಲಿ ಕರ್ನಾಟಕವೂ ಒಂದು. ನಾವು ಕರ್ನಾಟಕದಿಂದ ಅತ್ಯಂತ ಹೆಚ್ಚು GDPಯನ್ನು ರಾಷ್ಟ್ರಕ್ಕೆ ಕೊಡ್ತೀವಿ. ಹೆಚ್ಚು ಕಡಿಮೆ ಈ ದೇಶದ ಒಟ್ಟಾರೆ GDPಯ 10% ಕರ್ನಾಟಕದ್ದು. ನಾವ್ಯಾಕೆ ಖುಷಿ ಪಡಬಾರ್ದು? ಕರ್ನಾಟಕದ ಬೆಂಗಳೂರು ಒಂದರಲ್ಲೇ 2,000ಕ್ಕೂ ಹೆಚ್ಚು ಸಾಫ್ಟ್ವೇರ್ ಕಂಪನಿಗಳನ್ನು ಇಟ್ಕೊಂಡಿದ್ದೀವಿ. ಇಡೀ ದೇಶಕ್ಕೂ ಸಾಫ್ಟ್ವೇರ್ ಇಂಡಸ್ಟ್ರಿಯಲ್ಲಿ ಬೇಕಾಗಿರುವಂಥ, ಸಾಫ್ಟ್ವೇರ್ ಸರ್ವಿಸ್ನಲ್ಲಿ ಬೇಕಾಗಿರುವಂಥ ಹೈಯೆಸ್ಟ್ ಆದಾಯವನ್ನು ಕೊಡ್ತಾ ಇರೋದು ಕರ್ನಾಟಕ. ನಾವ್ಯಾಕೆ ಸುಮ್ಮನಿರಬೇಕು? ಈ ದೇಶದಲ್ಲಿರುವಂಥ ಒಟ್ಟಾರೆ ಬಯೋಟೆಕ್ ಕಂಪನಿಗಳಲ್ಲಿ 60% ಕಂಪನಿಗಳಿರೋದು ಕರ್ನಾಟಕದಲ್ಲಿ. ನಾವ್ಯಾಕ್ರಿ ತಲೆ ಕೆಡಿಸ್ಕೋಬೇಕು? ಈ ದೇಶದಿಂದ ಹೈಯೆಸ್ಟ್ ಆಗುವಂಥ ಎಕ್ಸ್ಪೋ ಏನಿದೆ, ಅಥವಾ ಏರೋಸ್ಪೇಸ್ನಲ್ಲಿರುವಂಥ ಹೈಯೆಸ್ಟ್ ಎಕ್ಸ್ಪೋರ್ಟ್ ಏನಿದೆ, ಅದರಲ್ಲಿ 65% ಎಕ್ಸ್ಪೋರ್ಟ್ ಆಗ್ತಾ ಇರೋದು ಬೆಂಗಳೂರಿನಿಂದ. ನಾವ್ಯಾಕೆ ತಲೆ ಕೆಡಿಸ್ಕೋಬೇಕು?
ಮಿತ್ರೇ, ಕರ್ನಾಟಕ ಎಲ್ಲ ದೃಷ್ಟಿಯಿಂದಲೂ ಭಾರತದ ಸಂಪತ್ತನ್ನು ವೃದ್ಧಿಸೋದಕ್ಕೆ ಸದೃಢವಾಗಿ ನಿಂತಿರಬೇಕಾದಾಗ ನಾವು ಯಾರ ಮಾತಿಗೂ ತಲೆ ಕೆಡಿಸ್ಕೊಳ್ಬೇಕಾದಂಥ ಅಗತ್ಯ ಇಲ್ಲ. ಬಟ್ ಎಟ್ ದ ಸೇಮ್ ಟೈಮ್ ಈ ನಾಡಿನ ಆಸ್ತಿಯನ್ನು ವೃದ್ಧಿ ಮಾಡಲಿಕ್ಕೋಸ್ಕರ ಕರ್ನಾಟಕ ಯಾವಾಗಲೂ ಸಿದ್ಧವಾಗಿರುತ್ತೆ. ಮಂಜಿನ ಕೆಳಗೆ ಸಿಕ್ಕಾಕೊಂಡಂಥ ಹನುಮಂತಪ್ಪ ಕೊಪ್ಪದ್ ಒಂದು ದಿನ ಅಲ್ಲ, 2 ದಿನ ಅಲ್ಲ, 6 ದಿನಗಳ ಕಾಲ ಆ ಮಂಜಿನ ಕೆಳಗಡೆಯೇ ಹೂತ್ ಹೋದಾಗಲೂ ನರಳತಾ ಭಾರತ ಮಾತೆಗೆ ಜೈಕಾರ ಹೇಳ್ತಾ ಇರ್ತಾನೆ ಅಂತಂದರೆ ಅವನ ರಕ್ತದಲ್ಲಿ ಹರಿತಾ ಇರೋದು ಅದು ಕನ್ನಡದ ರಕ್ತ ಅನ್ನೋ ಕಾರಣಕ್ಕೆ. ಇಂಥ ಕನ್ನಡದ ರಕ್ತ ಇದೆಯಲ್ಲ, ಈ ರಕ್ತ ನಮ್ಮೆಲ್ಲರನ್ನೂ ಕಾಪಾಡ್ತಿದೆ. ಆ ಕಾರಣಕ್ಕೆ ನಾನು ಹೇಳೋದು, ನಾವ್ಯಾರೂ ಕೂಡ ಕನ್ನಡಿಗರು ಅಂತಂದರೆ ಪ್ರತ್ಯೇಕತಾವಾದಿಗಳಲ್ಲ. ಹಾಗಂತ ನೀವು ಯಾರೋ ಬಂದು ನಮ್ಮ ತಲೆ ಮೇಲೆ ಕೂತ್ಕೊಳ್ತೀರಾ ಅಂತಂದರೆ ತಲೆ ತಗ್ಗಿಸಿ ನಮ್ಮ ತಲೆಯನ್ನು ಕೊಡೋ ಜನಾಂಗವೂ ಅಲ್ಲ. ಈ ನಾಡಿನವರು ನಾವು ಅನ್ನುವಂಥ ಹೆಮ್ಮೆ ಇದೆಯಲ್ಲ, ಆ ಹೆಮ್ಮೆಯನ್ನು ಬಲವಾಗಿ ತಾಳಿರುವಂಥ ನಾವು ರಾಷ್ಟ್ರ ಕಟ್ಟಲಿಕ್ಕೋಸ್ಕರ ಸರ್ವಸ್ವವನ್ನು ಸಮರ್ಪಿಸ್ತೀವಿ. ಆದರೆ ರಾಷ್ಟ್ರ ಕೊಟ್ಟುವ ಕೊನೆಯ ಕ್ಷಣದಲ್ಲೂ ಕೂಡ ಕನ್ನಡಿಗ ಅನ್ನುವಂಥ ಸ್ವಾಭಿಮಾನವನ್ನು ಬಿಟ್ಟು ಕೊಡದ ಸಮರ್ಥ ಜನಾಂಗ ನಮ್ಮದು ಅಂತ ನಾನು ಬಹಳ ಹೆಮ್ಮೆಯಿಂದ ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ನಿಮ್ಮೆಲ್ಲರಿಗೂ ಪ್ರೀತಿಪೂರ್ವಕವಾಗಿ ಧನ್ಯವಾದಗಳನ್ನು ಸಮರ್ಪಿಸ್ತೀನಿ. ವಂದೇ ಮಾತರಂ.